ಮನೆಯಲ್ಲಿ ತರಕಾರಿ ಇಲ್ಲದೆ ಇರುವಾಗ ಚಪಾತಿಗೆ ಅನ್ನಕ್ಕೆ ಜಸ್ಟ್ 2 ಮಿನಿಟ್ಸ್ ಅಲ್ಲಿ ಆಗುವಂತಹ ರೆಸಿಪಿ ತಗೊಂಡ್ ಬಂದಿದ್ದೀನಿ. ಅದೇ ದಹಿ ಶಿಮ್ಲಾ ಮಿರ್ಚಿ ರೆಸಿಪಿ. ಚಲೋ ಲೆಟ್ ಸ್ಟಾರ್ಟ್. ಮೊದಲು 4 ಸ್ಪೂನ್ ಶೇಂಗಾನ ಹುರ್ಕೊಂಡು ತರಿತರಿಯಾಗಿ ಕುಟ್ಕೊಳ್ಳಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಉದ್ದಕ್ಕೆ ಹೆಚ್ಚಿರೋ ಕ್ಯಾಪ್ಸಿಕಮ್, 2 ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿ, ಕುಟ್ಕೊಂಡಿರೋ ಶೇಂಗಾ ಪುಡಿ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಜೀರಾ ಪೌಡರ್, 1.5 ಸ್ಪೂನ್ ಚಿಲ್ಲಿ ಪೌಡರ್ ಇಷ್ಟನ್ನು ಹಾಕಿ ಚೆನ್ನಾಗಿ ಕಲಿಸಬೇಕು. ಈಗ ಒಂದು ಪ್ಯಾನ್ಗೆ 4 ಸ್ಪೂನ್ ಎಣ್ಣೆ ಕಾದ್ಮೇಲೆ 1 ಸ್ಪೂನ್ ಜೀರಿಗೆ, 2 ಸ್ಪೂನ್ ಸಣ್ಣದಾಗಿ ಹೆಚ್ಚಿರೋ ಬೆಳ್ಳುಳ್ಳಿ, 4 ರಿಂದ 5 ಉದ್ದ ಹೆಚ್ಚಿರೋ ಹಸಿಮೆಣಸು. ಇದೇ ಪ್ಯಾನ್ಗೆ ಮಿಕ್ಸ್ ಮಾಡ್ಕೊಂಡಿರೋ ಐಟಮ್ಸ್ ನೆಲ್ಲ ಹಾಕಿ ರುಚಿಗೆ ಉಪ್ಪು ಹಾಕಿ 2 ಮಿನಿಟ್ಸ್ ಕುಕ್ ಆಗ್ಲಿಕ್ಕೆ ಬಿಡಿ. ಗ್ಯಾಸ್ ಆಫ್ ಮಾಡಿದ್ಮೇಲೆ ಇದಕ್ಕೆ ಮೊಸರು ಆಡ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ದಹಿ ಶಿಮ್ಲಾ ಮಿರ್ಚಿ ರೆಸಿಪಿ ರೆಡಿ ಆಗುತ್ತೆ. ಈ ರೆಸಿಪಿ ಬ್ಯಾಚುಲರ್ಸ್ಗೆ ಅಂಡ್ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ರೆಸಿಪಿ ಟ್ರೈ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ.